friends, welcome to Shruti's Kitchen. ಇವತ್ತು ನಾವು ಕೇರಳದಲ್ಲಿ ಫೇಮಸ್ ರೆಸಿಪಿ ಆದಂತಹ ಅವಿಯಲ್ ಕರಿ ಹೇಗೆ ಮಾಡೋದಂತ ನೋಡುವ. ಇದು ಮಿಕ್ಸ್ಡ್ ವೆಜಿಟೇಬಲ್ ಗಳನ್ನು ಹಾಕಿ ತಯಾರಿಸುವುದರಿಂದ ತುಂಬಾನೇ ಟೇಸ್ಟ್ ಬರ್ತದೆ ಈ ಕರಿಗೆ. ಸೊ ಬನ್ನಿ ಹೇಗೆ ತಯಾರಿ ಮಾಡುವುದಂತ ನೋಡುವ. ಮೊದಲಿಗೆ ನಾವು ಗ್ರೈಂಡ್ ಮಾಡಿ ತೆಗೆಯುವಂತಹ ಮಸಾಲವನ್ನು ರೆಡಿ ಮಾಡುವ. ಅದಕ್ಕೋಸ್ಕರ ನಾನು 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, 1 ಕಾಯಿ ಮೆಣಸು, ಸ್ವಲ್ಪ ಸಾಂಬಾರ್ ಆನಿಯನ್. ನಂಗೆ ಚಿಕ್ಕ ಸಾಂಬಾರ್ ಆನಿಯನ್ ಸಿಗ್ಲಿಲ್ಲ, ಆದ ಕಾರಣ ನಾನು ದೊಡ್ಡ ಸಾಂಬಾರ್ ಆನಿಯನ್ ತೆಗೆದುಕೊಂಡಿದ್ದೇನೆ. ನಿಮ್ಗೆ ಚಿಕ್ಕ ಸಾಂಬಾರ್ ಆನಿಯನ್ ಸಿಕ್ಕಿದ್ರೆ ಒಂದು 5 ರಿಂದ 10 ಸಾಂಬಾರ್ ಆನಿಯನ್ ತಗೊಂಡ್ರೆ ಆಯ್ತು. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ. ಇನ್ನು ಇದನ್ನು ನಾವು ಗ್ರೈಂಡ್ ಮಾಡಿ ತೆಗೆಯುವ. ಹಾಗೆ ಇದನ್ನು ಗ್ರೈಂಡ್ ಮಾಡುವಾಗ ತರಿಯಾಗಿ ಗ್ರೈಂಡ್ ಮಾಡಿದ್ರೆ ಆಯ್ತು, ನೈಸ್ ಆಗಿ ಪೇಸ್ಟ್ ಮಾಡೋದು ಬೇಡ. ನೋಡಿ, ಈ ತರ ತರಿ ಇದ್ರೆ ಸಾಕು. ಇನ್ನು ನಾವು ವೆಜಿಟೇಬಲ್ಗಳನ್ನು ಬೇಯಿಸುವ. ನಾನೊಂದು ಪಾಟ್ ತಗೊಂಡಿದ್ದೇನೆ. ಇನ್ನು ಅದಕ್ಕೆ ಕಟ್ ಮಾಡಿಟ್ಟಂತಹ ತರಕಾರಿಗಳನ್ನು ಹಾಕುವ. ಮೊದಲಿಗೆ ನಾನು ಸುವರ್ಣಗೆಡ್ಡೆ ಹಾಕ್ತಾ ಇದ್ದೇನೆ. ಅವಿಲ್ ಮಾಡುವಾಗ ನಮಗೆ ತರಕಾರಿಗಳನ್ನು ಉದ್ದಕ್ಕೆ ಕಟ್ ಮಾಡಬೇಕು, ಆಗಲೇ ನಮಗೆ ಅವಿಲ್ನ ಒಂದು ಟೇಸ್ಟ್ ಬರೋದು. ನೋಡಿ, ಈ ಥರ ಕಟ್ ಮಾಡಿಟ್ರೆ ಆಯಿತು. ಹಾಗೆ ಸ್ವಲ್ಪ ಆಲೂಗಡ್ಡೆ, ಅದೇ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಂತಹ ಬಾಳೆಕಾಯಿ, ಇನ್ನು ಸ್ವಲ್ಪ ಕ್ಯಾರೆಟ್, ಹಾಗೆ ಸ್ವಲ್ಪ ಬೀನ್ಸ್ ಇಲ್ಲದಿದ್ರೆ ಅಲಸಂಡೆ ಕೂಡ ಹಾಕಬಹುದು. ಹಾಗೆ ಕೊನೆಯದಾಗಿ ಇಂಪಾರ್ಟೆಂಟ್ ಆದಂತಹ ಒಂದು ವಸ್ತು ನುಗ್ಗೆಕಾಯಿ ಹಾಕೋದ್ರಿಂದ ಈ ಅವಿಲಿಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಹಾಗೆ ನಮಗೆ ಅವಿಲಿಗೆ ನಿಮ್ಗೆ ಇಷ್ಟವಾದಂತಹ ಯಾವುದೇ ತರಕಾರಿಗಳನ್ನು ಕೂಡ ಬಳಸಬಹುದು. ಹಾಗೆ 3 ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಇದಕ್ಕೆ ಯಾವುದೇ ಬೇರೆ ಖಾರ ಹುಡಿಗಳನ್ನು ಹಾಕುವುದಿಲ್ಲ, ಆದ ಕಾರಣ ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕನುಸಾರವಾಗಿ ಕಾಯಿ ಮೆಣಸು ಹಾಕಿದ್ರೆ ಆಯ್ತು. 1 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ. ಈ ಅವಿಲಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೇನೆ ಒಳ್ಳೆ ಪರಿಮಳ ಬರೋದು, ಆದ ಕಾರಣ ನೀವು ಕೊಬ್ಬರಿ ಎಣ್ಣೆನೆ ಬಳಸಿ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನೊಂದು ಇಂಗ್ರೀಡಿಯೆಂಟ್ ಬೇವು ಸೊಪ್ಪು ಹಾಕಬೇಕು, ನನ್ನ ಹತ್ರ ಇರಲಿಲ್ಲ, ಆದ ಕಾರಣ ನಾನು ಹಾಕಲಿಲ್ಲ. 3/4 ಕಪ್ ಆಗುವಷ್ಟು ನೀರು. ಈ ನೀರು ಹಾಕಿದ ಮೇಲೆ ಮಿಕ್ಸ್ ಮಾಡೋದು ಬೇಡ. ಇನ್ನು ಇದನ್ನು ಮುಚ್ಚಿಟ್ಟು ಇದು ಕುದಿಯೋವರೆಗೆ ಹೈ ಫ್ಲೇಮಲ್ಲಿ ಇಟ್ಟು, ಹಾಗೆ ಕುದಿದಾದ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು 10 ನಿಮಿಷದಷ್ಟು ಹೊತ್ತು ಬೇಯಿಸುವ. ನೋಡಿ, 10 ನಿಮಿಷ ಆಯಿತು. ಇದು ಮುಚ್ಚಲು ಓಪನ್ ಮಾಡಿದ್ದು ನೋಡುವ. ಮಗುಸುವಾಗ ಮೆಲ್ಲನೆ ಮಗುಚಿದ್ರೆ ಆಯಿತು, ಇಲ್ಲಾದ್ರೆ ಈ ತರಕಾರಿಗಳೆಲ್ಲ ಹುಡಿಯಾಗಿ ಹೋಗೋದು. ತರಕಾರಿ 3/4 ಬಸಿ ಬೆಂದಿದೆ. ಇನ್ನು ನಾವು ಮಾಡಿಟ್ಟಂತಹ ಮಸಾಲ ಇದಕ್ಕೆ ಹಾಕುವ. ಮಸಾಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಫುಲ್ ಬೆಂದು ಸಿಗ್ತದೆ. ಅದೇ ರೀತಿ ಇದರಲ್ಲಿ ಇದ್ದಂತಹ ನೀರಿನಂಶ ಎಲ್ಲ ಹರಿದು ಬೇಡ, ಸ್ವಲ್ಪ ನೀರಿದ್ರೆ ಒಳ್ಳೆಯದೇ. ಇನ್ನು ಇದಕ್ಕೆ ನಾನು ತೆಂಗಿನಕಾಯಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ನಾವು ಮೆಲ್ಲನೆ ಮಿಕ್ಸ್ ಮಾಡುವ. ಇನ್ನು ತೆಂಗಿನಕಾಯಿ ಪೇಸ್ಟ್ ಬೇಯಲಿಕ್ಕೋಸ್ಕರ ಒಂದು 2 ರಿಂದ 3 ನಿಮಿಷದಷ್ಟು ಹೊತ್ತು ಮುಚ್ಚಿಟ್ಟು ಬೇಯಿಸುವ. ನೋಡಿ, 2 ನಿಮಿಷ ಆಯಿತು ಮುಚ್ಚಿಟ್ಟು. ಇನ್ನು ಇದಕ್ಕೆ 1/3 ಕಪ್ ಆಗುವಷ್ಟು ಮೊಸರು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡುವಾಗ ಜಾಗ್ರತೆಯಿಂದ ಮಿಕ್ಸ್ ಮಾಡಬೇಕು, ಎಲ್ಲ ತರಕಾರಿಗಳು ಹುಡಿಯಾಗದಾಗೆ ನೋಡಬೇಕು. ಈಗ ಇದರ ಉಪ್ಪು ಎಲ್ಲ ನೋಡಿ ಬೇಕಿದ್ರೆ ಹಾಕ್ಬೋದು. ಇನ್ನು ಇದಕ್ಕೆ ಕೊನೆಯದಾಗಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಈ ತೆಂಗಿನ ಎಣ್ಣೆ ಮೇಲಿಂದ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಸಿಗ್ತದೆ ಇದಕ್ಕೆ. ಇನ್ನು ಇದನ್ನು ಜಾಸ್ತಿ ಮಿಕ್ಸ್ ಮಾಡೋದು ಬೇಡ, ಒಮ್ಮೆ ಸ್ವಲ್ಪ ಆಚೆ ಈಚೆ ಮಾಡಿದರೆ ಸಾಕು. ಇನ್ನು ಫ್ಲೇಮ್ ಆಫ್ ಮಾಡ್ಬೋದು. ನೋಡಿ, ಒಳ್ಳೆ ಟೇಸ್ಟಿ ಆದಂತಹ ಅವಿಲ್ ಕರಿ ರೆಡಿಯಾಗಿದೆ. ಇದು ಕೇರಳದ ಓಣಂ ಊಟಗಳಲ್ಲಿ ಖಂಡಿತವಾಗಿಯೂ ಇರುವಂತಹ ಒಂದು ರೆಸಿಪಿ ಆಗಿದೆ. ಅದೇ ರೀತಿ ಇದಕ್ಕೆ ಎಲ್ಲ ರೀತಿಯಂತಹ ವೆಜಿಟೇಬಲ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೂಡ ಇರ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ತ್, ಟೇಕ್ ಕೇರ್, ಬಾಯ್.